ಫುಟ್ಬಾಲ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಕ್ರೀಡೆಯಾಗಿದ್ದು, ಕ್ರೀಡೆಗೆ ಜಾತಿ, ಧರ್ಮ, ಜನಾಂಗ ಎಲ್ಲವನ್ನ ಮೀರಿ ಎಲ್ಲರನ್ನ ಒಂದೆಡೆ ಸೇರಿಸುವ ಶಕ್ತಿ ಇದೆ ಎಂದು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಅಮ್ಮತ್ತಿಯಲ್ಲಿ ಮಿಲನ್ಸ್ ಫುಟ್ಬಾಲ್ ಕ್ಲಬ್ ಹಾಗೂ ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹಮ್ಮಿಕೊಂಡಿದ್ದ ಫಿಫಾ ಫ್ಯಾನ್ಸ್ ಫೀಸ್ಟಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಫುಟ್ಬಾಲ್ ಆಟಕ್ಕೆ ವಿಶ್ವದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿದ್ದಾರೆ. ವಿಶ್ವದಲ್ಲಿ ಇದೀಗ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಕೂಡ ವಿವಿಧ ದೇಶಗಳ ಆಟಗಾರರಿಗೆ ಬೆಂಬಲಿಸಿ ಶುಭ ಕೋರಲಾಗಿದೆ. ವಿಶೇಷವಾಗಿ ಅಮ್ಮತ್ತಿಯಲ್ಲಿ ಎಲ್ಲ ತಂಡಗಳ ಆಟಗಾರರ ಬ್ಯಾನರ್ ಹಾಕುವ ಮೂಲಕ ಹಬ್ಬದ ವಾತಾವರಣವನ್ನು ನಿರ್ಮಿಸಿದ್ದು ಸಂತೋಷದ ವಿಷಯ. ಸಣ್ಣ ಮಕ್ಕಳು ಕೂಡ ಫಿಫಾ ವರ್ಲ್ಡ್ ಕಪ್ ಕ್ರೇಜ್ನಲ್ಲಿದ್ದಾರೆ. ಮಿಲನ್ಸ್ ಫುಟ್ಬಾಲ್ ಕ್ಲಬ್ ರಾಷ್ಟ್ರ ಫುಟ್ಬಾಲ್ ಪಂದ್ಯಾವಳಿಯನ್ನು ಈ ಹಿಂದೆ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಏರ್ಪಡಿಸಿದ್ರು. ಫಿಫಾ ಫ್ಯಾನ್ಸ್ ಫೀಸ್ಟಾ ಕಾರ್ಯಕ್ರಮವನ್ನು ನೋಡುವಾಗ ಫುಟ್ಬಾಲ್ ನೋಡಿದಂತಹ ಅನುಭವ ಆಗ್ತಾ ಇದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಅತ್ಯುತ್ತಮ ಫುಟ್ಬಾಲ್ ಆಟಗಾರರಿದ್ದಾರೆ. ವಿಶೇಷವಾಗಿ ಅಮ್ಮತ್ತಿ ಭಾಗದಲ್ಲಿ ಉತ್ತಮ ಫುಟ್ಬಾಲ್ ಆಟಗಾರರಿದ್ದು, ಮುಂದಿನ ದಿನಗಳಲ್ಲಿ ಇದೇ ಭಾಗದಲ್ಲಿ ಖಂಡಿತವಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಫುಟ್ಬಾಲ್ ಆಟದ ಮೈದಾನವನ್ನು ನಿರ್ಮಾಣ ಮಾಡ್ತೇವೆ ಅಂತ ಶಾಸಕ ಎಸ್ ಪೊನ್ನಣ್ಣವರು ಭರವಸೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಕೂಡ ಫುಟ್ಬಾಲ್ ಕ್ರೀಡೆಗೆ ಹೆಚ್ಚು ಬೆಂಬಲ ವ್ಯಕ್ತವಾಗ್ತಾ ಇದೆ. ಯುವಕರು ಫುಟ್ಬಾಲ್ ಕ್ರೀಡೆಯತ್ತ ಆಸಕ್ತಿ ತೋರ್ತಾ ಇದ್ದಾರೆ. ಭವಿಷ್ಯದಲ್ಲಿ ಭಾರತ ತಂಡ ಕೂಡ ಫಿಫಾ ವರ್ಲ್ಡ್ ಕಪ್ನಲ್ಲಿ ಭಾಗವಹಿಸುವ ವಿಶ್ವಾಸವನ್ನು ಹೊಂದಿದ್ದೇನೆ. ತಾನು ಬ್ರೆಜಿಲ್ ತಂಡದ ಅಭಿಮಾನಿಯಾಗಿದ್ದು ಬ್ರೆಜಿಲ್ ಫುಟ್ಬಾಲ್ ತಂಡವನ್ನು ಹೆಚ್ಚು ಇಷ್ಟಪಡ್ತೇನೆ. ಆದರೆ ಅಮ್ಮತ್ತಿಯಲ್ಲಿ ನೋಡಿದರೆ ಸಣ್ಣ ಮಕ್ಕಳು ಕೂಡ ಅರ್ಜೆಂಟೀನಾ ತಂಡದ ಜೆರ್ಸಿ ಹಾಕಿದ್ದಾರೆ ಅಂತ ಶಾಸಕ ಎಸ್ ಪೊನ್ನಣ್ಣ ಹೇಳಿದರು. ಅದರಿಂದ ನೀವು ಅಮ್ಮತ್ತಿನವರ ಭಾಗದಲ್ಲಿ ಜಾಸ್ತಿ ಫುಟ್ಬಾಲ್ ಕಡೆ, ಸಾಕರ್ ಕಡೆ ಗಮನ ಹರಿಸಿ ಆಡಿದ್ದೀರಿ. ಭಾಳ ದೊಡ್ಡ ಒಳ್ಳೆ ತಂಡಗಳು ಕೂಡ ಇದೆ. ನಿಮ್ಮಿಂದ ದೇಶವನ್ನು, ರಾಜ್ಯವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ಬರಲಿ. ನಮ್ಮ ನಾಗೇಶ್ ಅವರು ಕ್ರೀಡೆ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಅವರಿಗೆ. ಎಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಕ್ರೀಡಾ ಮೈದಾನ ಅಂಥದ್ದು ಯಾವ್ದಾದ್ರು ಒಂದು ಬೇಡಿಕೆ ಇಟ್ಟೇ ಇರ್ತಾರೆ. ಅದಕ್ಕೆ ಇಲ್ಲಿಗೆ ಖಂಡಿತವಾಗಿ ಬೇಕು. ಈ ಶಾಲಾ ಮೈದಾನವನ್ನು ನಾನು ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಎನ್ ಎ ಹರೀಶ್ ಶಾಸಕರು ಅವರು ಕೂಡ ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಆದರೆ ಇಲ್ಲಿಯ ಆಡಳಿತದವರು ಒಪ್ಪಲಿಲ್ಲ ಇರಲಿಕ್ಕೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಮೈದಾನವನ್ನು ಗುರುತಿಸಿ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಮೈದಾನವಾಗಿ ಮಾಡುವಂಥದ್ದು ಖಚಿತ. ಸ್ವಲ್ಪ ಸಮಯ ಕೊಡಿ. ಸೊ ಆ ರೀತಿಯಾಗಿ ಅದನ್ನು ನೆನಪು ಮಾಡಿದ್ದೀರ ತಾವೆಲ್ಲ ಕೂಡ ಅಮ್ಮತ್ತಿನಲ್ಲಿ. ಇವತ್ತು ಈ ರೀತಿಯಾಗಿ ಎಲ್ಲ ಫ್ಲೆಕ್ಸ್ಗಳನ್ನು ಹಾಕಿ ನಿಮ್ಮ ಅಭಿಮಾನವನ್ನು ವಿವಿಧ ದೇಶಗಳ ಫುಟ್ಬಾಲ್ ತಂಡಕ್ಕೆ ತೋರಿಸ್ತಾ ಇದ್ದೀರಾ. ನಿಮಗೆ ಬ್ರೆಜಿಲ್ ಕಂಡ್ರೆ ಇಷ್ಟ. ಈ ಸತಿ ಬ್ರೆಜಿಲ್ ಗೆಲ್ಬೋದೇನೋ ಸಣ್ಣ ಮಕ್ಕಳೆಲ್ಲ ಅರ್ಜೆಂಟೀನಾ ಗೆದ್ರು ಕೂಡ ಸಂತೋಷ ಇರುತ್ತೆ. ಅವರ ಟಿ ಶರ್ಟ್ ಹಾಕಿ ಭಾಳ ಚೆನ್ನಾಗಿದೆ, ಭಾಳ ಸಂತೋಷ ಆಯಿತು. ಕ್ರೀಡೆಯಲ್ಲಿ ಒಂದು ಭಾಳ ಶಕ್ತಿ ಇದೆ. ಎಲ್ಲವನ್ನ ಭೇದ ಭಾವಗಳನ್ನು ಮರೆತು ಎಲ್ಲರ ಜೊತೆಗೆ ಬೆರೆಯುವಂಥ ವಾತಾವರಣ ನಿರ್ಮಾಣ ಮಾಡುವಂಥ ಶಕ್ತಿ ಕ್ರೀಡೆಯಲ್ಲಿ. ಶಾಸಕ ಎಸ್ ಪೊನ್ನಣ್ಣ ಅವರಿಗೆ ಮಿಲನ್ಸ್ ಫುಟ್ಬಾಲ್ ಕ್ಲಬ್ ಅಧ್ಯಕ್ಷರಾದ ಲಿಜೇಶ್ ಅಮ್ಮತ್ತಿ ಅವರು ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಜೆರ್ಸಿ ಕೊಡುಗೆಯಾಗಿ ನೀಡಿದರು. ದೈಹಿಕ ಶಿಕ್ಷಕ ಅರುಣ್ ಅವರು ಶಾಸಕರಿಗೆ ಅರ್ಜೆಂಟೀನಾ ತಂಡದ ಲೋಗೋ ಇರುವ ಕ್ಯಾಪ್ ಅನ್ನು ನೀಡಿದರು. ಮಿಲನ್ಸ್ ಫುಟ್ಬಾಲ್ ಕ್ಲಬ್ ಅಮ್ಮತ್ತಿ ಆಶ್ರಯದಲ್ಲಿ ಅಮ್ಮತ್ತಿ ಭಾಗದಲ್ಲಿ ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ ಪ್ರಶಸ್ತಿಯನ್ನು ಅಲಂಕರಿಸುವ ತಂಡವನ್ನು ಸರಿಯಾಗಿ ಪ್ರಿಡಿಕ್ಷನ್ ಮಾಡುವ ಫುಟ್ಬಾಲ್ ಅಭಿಮಾನಿಗಳಿಗೆ ಶಾಸಕ ಎಸ್ ಪೊನ್ನಣ್ಣ ಅವರು ಸಹಿ ಮಾಡಿರುವ ಬಾಲ್ ಅನ್ನು ನೀಡಲು ತೀರ್ಮಾನಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಪೊನ್ನಣ್ಣ ಅವರು ಫುಟ್ಬಾಲ್ಗೆ ಸಹಿ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಎಸ್ ಪೊನ್ನಣ್ಣ ಅವರು ಪ್ರಿಡಿಕ್ಷನ್ನಲ್ಲಿ ಗೆಲ್ಲುವ ಆಟಗಾರನಿಗೆ 10,000 ಬೆಲೆ ಬಾಳುವ ಸಂಪೂರ್ಣ ಫುಟ್ಬಾಲ್ ಕಿಟ್ ನೀಡುವುದಾಗಿ ಘೋಷಿಸಿದರು. ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಪಿ.ಎ. ನಾಗೇಶ್ ನಿರೂಪಿಸಿ ದೈಹಿಕ ಶಿಕ್ಷಕ ಅರುಣ್ ಅವರು ಸ್ವಾಗತಿಸಿದರು. ಈ ಸಂದರ್ಭ ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಾನ್ಸನ್, ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಅಪ್ಪು ರವೀಂದ್ರ, ಕೊಡಗು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಂದಪ್ಪ, ಮಿಲನ್ಸ್ ಫುಟ್ಬಾಲ್ ಕ್ಲಬ್ ಅಧ್ಯಕ್ಷ ಲಿಜೇಶ್, ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಹಂಸ ಹಾಗೂ
ಮಿಲನ್ಸ್ ಫುಟ್ಬಾಲ್ ಕ್ಲಬ್ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು.